ಗಂಡು ಮೆಟ್ಟಿದ ನಾಡು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಪೊಲೀಸ್ನವರಿಂದಲೇ ದಬ್ಬಾಳಿಕೆ ಆರೋಪ ಕೇಳಿ ಬಂದಿದೆ. ಮಹಿಳೆ ಮೇಲೆ ದೌರ್ಜನ್ಯ ನಡೆದಿದೆ. ಇದು ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸ್ನವರ ಕ್ರೌರ್ಯ. ಆರಕ್ಷಕರು ಇಲ್ಲಿ ರಾಕ್ಷಸ ಪ್ರವೃತ್ತಿಯನ್ನು ಮೆರೆದಿರುವ ಘಟನೆ ಹುಬ್ಬಳ್ಳಿ ನಗರದ ಕೇಶವಾಪುರದಲ್ಲಿ ನಡೆದಿದೆ. ಮತ ಪರಿಷ್ಕರಣೆ ವೇಳೆ ವೋಟರ್ ಲಿಸ್ಟ್ ಡಿಲೀಟ್ ಮಾಡಿರುವ ಆರೋಪ. ಈ ಸಂಬಂಧ ಬಿಜೆಪಿ ಕಾರ್ಯಕರ್ತೆ ಗಲಾಟೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಮೇಲೆ ಪೊಲೀಸ್ನವರೇ ಥಳಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟ ದೂರಿನ ಮೇಲೆ ಪೊಲೀಸ್ನವರು ಬಿಜೆಪಿ ಕಾರ್ಯಕರ್ತೆ ಮೇಲೆ ಇಲ್ಲಿ ದೌರ್ಜನ್ಯ ಮಾಡಿದ್ರಾ? ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ದೂರನ್ನ ಕೊಡ್ತಾರೆ ಸುಜಾತ ವಿರುದ್ಧ. ಮಹಿಳೆ ಮೇಲೆ ಪೊಲೀಸ್ನವರು ಈಗ ದಬ್ಬಾಳಿಕೆ ಮಾಡಿದ್ದಾರೆ. ಇದು ಒಂದು ಕಡೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಾರ್ಪೊರೇಟರ್ ನಡುವೆ ಆಗಿರುವಂತಹ ಗಲಾಟೆ ಘರ್ಷಣೆ ಅದೀಗ ಪೊಲೀಸ್ ಠಾಣೆ ಹಂತಕ್ಕೂ ಹೋಗಿ ನಿಲ್ತದೆ. ಪೊಲೀಸ್ನವರು ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅವ್ರ ಮೇಲೆ ಪೊಲೀಸ್ನವರು ಅಲ್ಲಿ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆ ಮಾಡಿರೋದು ಎಲ್ಲಿ? ಪೊಲೀಸ್ ವ್ಯಾನಲ್ಲೇ. ನೋಡಿ ಎಷ್ಟು ಜನ ಪೊಲೀಸ್ನವರು ಇದ್ದಾರೆ ಗಮನಿಸ್ತಾ ಇದ್ದೀರಾ. ಒಂದು ಮಹಿಳೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಆಕೆಯನ್ನ ವಿವಸ್ತ್ರಗೊಳಿಸಿ ಬಟ್ಟೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಇದು ನಿಜಕ್ಕೂ ಒಂಥರ ರಾಜ್ಯವೇ ಬೆಚ್ಚಿ ಬೀಳುವಂತಹ ಘಟನೆ. ಇದು ಪೊಲೀಸ್ನವ್ರನ್ನ ನಾವು ತುಂಬಾ ಗೌರವದಿಂದ ಕಾಣ್ತೀವಿ. ಅವ್ರನ್ನ ನಾವು ಆರಕ್ಷಕ ಇನ್ನು ಬಿಜೆಪಿ ಕಾರ್ಯಕರ್ತೆ ಸುಜಾತ ಮೇಲೆ ಪೊಲೀಸ್ನವರು ಹಲ್ಲೆ ಮಾಡ್ತಾರೆ. ಮತ್ತೊಂದು ಕಡೆ ಪೊಲೀಸ್ನವರಿಗೆ ಅವರು ಹಲ್ಲೆ ಮಾಡಿದ್ರು ಸುಜಾತ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಯತ್ನ ಮಾಡಿರುವಂತಹ ಆರೋಪವೂ ಕೇಳಿ ಬರ್ತಾ ಇದೆ. ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದಂತಹ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಯತ್ನ ಮಾಡಿರುವಂತಹ ಆರೋಪ ಈಗ ಸ್ವತಃ ಬಿಜೆಪಿ ಕಾರ್ಯಕರ್ತೆ ಸುಜಾತ ಮೇಲೆ ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟೊಂದು 6-7 ಜನ ಪೊಲೀಸ್ನವ್ರು ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಗಾಬರಿ ಆಗಿರ್ಬೋದೇನಾ, ಅಥವಾ ಇವರಿಂದ ತಪ್ಪಿಸ್ಕೊಂಡು ಹೋದರೆ ಸಾಕು ಅಂತ ಹೇಳಿಬಿಟ್ಟು ಕೈ ಏನಾದರೂ ಕಚ್ಚಿರ್ಬೋದೇನಾ. ಆದರೆ ಒಟ್ಟಿನಲ್ಲಿ ಹಾಡ ಹಗಲೇ ಅದು ನಡುಬೀದಿಯಲ್ಲಿ ಪೊಲೀಸ್ ವ್ಯಾನ್ನಲ್ಲೇ ಈ ಥರ ಪೊಲೀಸ್ನವರೇ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ? ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಅಲ್ವಾ? ಇದು ರಾಜ್ಯ ಬೆಚ್ಚಿ ಬೀಳುವಂಥ ಘಟನೆ ಅಲ್ವಾ? ಇದು ಪೊಲೀಸ್ನವ್ರ ಮೇಲೆ ಯಾವ ರೀತಿಯಾದಂತಹ ನಂಬಿಕೆ ಗೌರವ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾದಂಥ ಘಟನೆ ಮಾಡಿದ್ರೆ? ಒಳ್ಳೆ ಸಿನಿಮಾದಲ್ಲೆಲ್ಲ ಹಲ್ಲೆ ಮಾಡ್ತಾರಲ್ಲ ಆ ರೀತಿ ಆಗಿದೆ ಇದು. ಇನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೇಶವಾಪುರ ಪೊಲೀಸ್ ಠಾಣೆಗೆ ಎನ್ ಶಶಿಕುಮಾರ್ ಭೇಟಿ ಕೊಟ್ಟರು. ಪ್ರಕರಣ ಸಂಬಂಧ ಮಾಹಿತಿಯನ್ನು ಪಡೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್. ಜನವರಿ 1ನೇ ತಾರೀಕು ನಡೆದಿರುವ ಘಟನೆ ಸಂಘರ್ಷದಿಂದ ಆಗಿರುವ ಗಲಾಟೆ. ಇದು ಪ್ರಮುಖ ಆರೋಪಿಯನ್ನ ಜನವರಿ 5ನೇ ತಾರೀಕು ಪೊಲೀಸ್ನವರು ಬಂಧಿಸಿದ್ದಾರೆ. ವಶಕ್ಕೆ ಪಡೆದು ಕರೆತರುವ ಸಂದರ್ಭದಲ್ಲಿ ಆ ಮಹಿಳೆ ಗಲಾಟೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ತಾನಾಗಿಯೇ ಬಟ್ಟೆ ಬಿಚ್ಚಿ ಅನುಚಿತ ವರ್ತನೆ ತೋರಿದ್ದಾರೆ ಅನ್ನುವಂತಹ ಆರೋಪವೂ ಕೇಳಿ ಬರ್ತಾ ಇದೆ. ಸ್ಥಳೀಯರ ಸಹಾಯದಿಂದ ಸಿಬ್ಬಂದಿ ಬೇರೆ ಬಟ್ಟೆ ಹಾಕಿಸಿದ್ದಾರೆ. ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಕಚ್ಚಿರುವುದು ಈಗ ಬೆಳಕಿಗೆ ಬಂದಿದೆ. 4 ಮಹಿಳಾ ಸಿಬ್ಬಂದಿ ಮೇಲೆ ಈಗ ಮಹಿಳೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆ ವಿರುದ್ಧ ಈಗಾಗಲೇ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಹಿಂದಿನ ಕೇಸ್ಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ವಿಡಿಯೋ ಯಾವಾಗ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ಸಮಗ್ರ ತನಿಖೆ ಮಾಡಲಿಕ್ಕೆ ಈಗ ಕಮಿಷನರ್ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಸಮಗ್ರ ತನಿಖೆ ಮಾಡಲಿಕ್ಕೆ ಸೂಚಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಬ್ಬ ಮಹಿಳೆ ಅಲ್ಲಿ 6-7 ಜನ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಬಹಳ ಆಶ್ಚರ್ಯ ಆಗ್ತಾ ಇದೆ. ಆಕೆ ಕೈ ಕಚ್ಚಿರ್ಬೋದು ಗಾಬರಿಯಿಂದ. ಆದರೆ ಈ ಹಿಂದೆ ಈ ಒಂದು ಘಟನೆಗೆ ಸಾಕ್ಷೀಕರಿಸ್ತಾ ಇದೆ. ಈ ಹಿಂದೆ ಒಂದು ಘಟನೆ ನಡೆದಿತ್ತು.
ಅದರ ಮುಂದುವರೆದ ಭಾಗ ಇದ್ದಂತೆ ಕಾಣಿಸ್ತಾ ಇದೆ. ಆಕೆಯೇ ಬಟ್ಟೆ ಬಿಚ್ಚಿದ್ಲು, ಆಕೆಯೇ ಬಟ್ಟೆ ಬಿಚ್ಚಿ ಅನುಚಿತವಾಗಿ ವರ್ತನೆ ಮಾಡಿದ್ಲು, ಜೊತೆಗೆ ಪೊಲೀಸ್ನವ್ರ ಮೇಲೇನೆ ಹಲ್ಲೆಗೆ ಮುಂದಾದ್ಲು, ಆಕೆ ಕೈ ಕಚ್ಚಿದಾಳೆ, ಈ ಥರ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಆದರೆ ಸತ್ಯಾಸತ್ಯತೆ ಮಾತ್ರ ಸಮಗ್ರ ತನಿಖೆಯಿಂದನೇ ಗೊತ್ತಾಗುತ್ತೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಸರ್ವೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಆ ಎಲ್ಲಾ ಪ್ರಕರಣಗಳ ಹಿನ್ನೆಲೆಯಲ್ಲಿ 5ನೇ ತಾರೀಕು ಅಂದ್ರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರನ್ನ ಪ್ರಮುಖ ಆರೋಪಿಯನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನ ಅರೆಸ್ಟ್ ಮಾಡುವಂತದ್ದಾಗಿದೆ. ಈಕೆ ಅರೆಸ್ಟ್ ಆಗಿರುವಂತದ್ದು ಒಬ್ರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂತ ಅಲ್ಲಿ ಸ್ಥಳೀಯರು ನೀಡಿದಂತ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡುವಂತ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವ್ರಿಗೆ ಹಲ್ಲೆ ಮಾಡಿರುವಂತದ್ದು, ಕತ್ತಿ ಚಿಕ್ಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು, ಮತ್ತೆ ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಹೊಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆನ ಅರೆಸ್ಟ್ ಮಾಡಿದ್ದಾರೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತೆ ನಮ್ಮ 7ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ